ಬೆಂಗಳೂರಿನಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಕಿಡಿಗೇಡಿಗಳು ಹಲ್ಲೆಯನ್ನ ಮಾಡಿದ್ದಾರೆ. ಜಿಬಿಎ ಅಧಿಕಾರಿ ಫಕೀರಪ್ಪ ಮೇಲೆ ಹಲವು ಕಿಡಿಗೇಡಿಗಳು ಹಲ್ಲೆಯನ್ನ ನಡೆಸಿದ್ದಾರೆ. ಫುಟ್ಪಾತ್ ತೆರವು ಸಂದರ್ಭ ಹಲ್ಲೆ ನಡೆದ ನಂತರ ಮತ್ತೊಂದು ಘಟನೆ ಇದು. ಎಸ್ಐಆರ್ ಪ್ರಕ್ರಿಯೆ ಸಂದರ್ಭ ದಾಖಲೆ ಕೇಳಿದ್ರು. ದಾಖಲೆ ಕೇಳಿದ್ದಕ್ಕೇನೆ ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಜಿಬಿಎ ಅಧಿಕಾರಿ ಫಕೀರಪ್ಪ ಮೇಲೆ ಕಿಡಿಗೇಡಿಗಳಿಂದ ಹಲ್ಲೆಯಾಗಿದೆ. ನಿನ್ನೆ ಮಧ್ಯಾಹ್ನ ಡಿಜೆಹಳ್ಳಿ ವಾರ್ಡ್ನಲ್ಲಿ ಜಿಬಿಎ ಅಧಿಕಾರಿಯ ಮೇಲೆ ಹಲ್ಲೆಯಾಗಿದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಆರಂಭ ಆದ ನಂತರ ಎರಡನೆಯ ಘಟನೆ ಇದು. ಎಸ್ಐಆರ್ ಪ್ರಕ್ರಿಯೆ ಸಂದರ್ಭದಲ್ಲಿ ದಾಖಲೆ ಕೇಳಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಂತ ಫಕೀರಪ್ಪ ಆರೋಪವನ್ನ ಮಾಡಿದ್ದಾರೆ. ಈಗ ಹಲ್ಲೆ ಮಾಡಿದಂತಹ ಮೂವರ ಮೇಲೆ ಕ್ರಮಕ್ಕೆ ಅಂದ್ರೆ ಎಫ್ಐಆರ್ ಆಗಿದೆ. ಡಿಜೆಹಳ್ಳಿಯ ರೋಷನ್ ನಗರದ ಕೌಸರ್ ಮಸೀದಿಯ ಬಳಿ ಹಲ್ಲೆ ನಡೆದಿರೋದು. ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಂತಹ ಸಂದರ್ಭ ಅದು. ಜಿಬಿಎ ಅಧಿಕಾರಿ ಫಕೀರಪ್ಪ ಮೇಲೆ ಹಲ್ಲೆ ಆಗುತ್ತೆ. ಎಸ್ಐಆರ್ ಫಾರ್ಮ್ ನೀಡಿ ಅಂತ ಗಲಾಟೆ ಮಾಡಿದ್ದ ದಸ್ತಗೀರ್ ಇತ್ತೀಚೆಗಷ್ಟೇ ಜಯನಗರಕ್ಕೆ ಶಿಫ್ಟ್ ಆಗಿದ್ದ ಆರೋಪಿ ದಸ್ತಗೀರ್. ಶಿಫ್ಟ್ ಆಗಿದ್ದಂತಹ ದಸ್ತಗೀರ್ಗೆ ಫಾರ್ಮ್ ಕೊಡಲ್ಲ ಅಂತ ಅಧಿಕಾರಿ ಹೇಳಿದ್ರಂತೆ. ಫಾರ್ಮ್ ಕೊಡಲ್ಲ ಅಂತ ಹೇಳಿದ್ದಕ್ಕೇನೆ ಹಲ್ಲೆ ನಡೆಸಿದ್ದಂತಹ ಕಿಡಿಗೇಡಿಗಳು. ಎಸ್ಐಆರ್ ಫಾರ್ಮ್ ನೀಡಿ ಅಂತ ಗಲಾಟೆ ಮಾಡಿರ್ತಾರೆ ದಸ್ತಗೀರ್, ಆದರೆ ಫಾರ್ಮ್ ಕೊಡಲ್ಲ ಅಂತ ಹೇಳಿದ್ದಾರೆ ಅಧಿಕಾರಿ. ಅದಕ್ಕೇನೆ ಈ ರೀತಿ ಹಲ್ಲೆ ಮಾಡಿರೋದು. ಡಿಜೆಹಳ್ಳಿಯ ರೋಷನ್ ನಗರದ ಕೌಸರ್ ಮಸೀದಿಯ ಬಳಿ ಈ ರೀತಿ ಹಲ್ಲೆ ಆಗಿದೆ. ಅದು ಕೂಡ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಂತಹ ಜಿಬಿಎ ಅಧಿಕಾರಿ ಫಕೀರಪ್ಪ ಮೇಲೆ ಎಸ್ಐಆರ್ ಫಾರ್ಮ್ ನೀಡಿ ಅಂತ ದಸ್ತಗೀರ್ ಗಲಾಟೆ ಮಾಡಿದ್ದ. ಕೊಡಲ್ಲ ಅಂತ ಹೇಳಿದ್ದಕ್ಕೆ ಹಲ್ಲೆ ಆಗಿರೋದು. ಮುಸ್ಲಿಂ ಯುವಕರಿಂದ ಜಿಬಿಎ ಅಧಿಕಾರಿ ಮೇಲೆ ಹಲ್ಲೆ ಅಂತ ಬಿಜೆಪಿ ಹೇಳ್ತಾ ಇದೆ. ಜಿಬಿಎ ಅಧಿಕಾರಿ ಫಕೀರಪ್ಪನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಬೆಂಗಳೂರು ಉತ್ತರ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಆರೋಪ ಮಾಡ್ತಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾದವರನ್ನ ಸೇರಿಸೋದಿಕ್ಕೆ ಪ್ರಯತ್ನ ನಡೆದಿದೆ. ಬಾಂಗ್ಲಾದವರನ್ನ ಸೇರಿಸಲು ಒಪ್ಪದೇ ಇದ್ದಾಗ ಫಕೀರಪ್ಪ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಬಿಜೆಪಿ ಮುಖಂಡ ಹರೀಶ್ ಆರೋಪ ಮಾಡ್ತಿದ್ದಾರೆ. ಪುಲಕೇಶಿ ನಗರ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಡಿಜೆಹಳ್ಳಿ ವಾರ್ಡಲ್ಲಿ ವಿಶೇಷವಾಗಿ ಮೋದಿ ರೋಡ್ ಅಂತ ಒಂದು ರೋಡ್ ಇದೆ, ಕುಖ್ಯಾತವಾದಂಥ ರೋಡು. ನಿನ್ನೆ ಅಲ್ಲಿನ 10 ಬೂತ್ಗಳಿಗೆ ಒಂದು ಸೂಪರ್ಡೆಂಟನ್ನು ಮಾಡಿದ್ದಾರೆ ಜಿಬಿಎಯಿಂದ. ಆ ಒಂದು ಅಧಿಕಾರಿನ ಫಕೀರಪ್ಪ ಅಂತ ಒಂದು ಅಧಿಕಾರಿನ ರಸ್ತೆಯಲ್ಲಿ ಇಟ್ಟಾಡಿಸ್ಕೊಂಡು ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿ 7-8 ಜನ ಮುಸಲ್ಮಾನರು. ಯಾಕೆ ಹಲ್ಲೆ ಮಾಡಿದ್ರು ಅಂದರೆ ಅವರು ಅಲ್ಲಿರೋ ಅಂಥ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾದೇಶಿಗಳನ್ನ ಪಾಕಿಸ್ತಾನಿಗಳನ್ನ ಸೇರ್ಸೋಕ್ಕೆ ಒತ್ತಾಯನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇವರು ನುಸುಳುಕೋರು, ನಾವು ಇವ್ರನ್ನ ಸೇರ್ಸೋಕ್ಕಾಗಲ್ಲ, ಇವ್ರದ್ದು ಯಾವುದೇ ವಿಧವಾದ ದಾಖಲೆ ಇಲ್ಲ ಅಂತ ಹೇಳಿದ್ದಕ್ಕೆ ಅವನ್ನ ಹೀನಾಮಾನವಾಗಿ ಅಟ್ಟಾಡ್ಸ್ಕೊಂಡು ಹೊಡೆದು ಅವನ್ನ ನೆನ್ನೆ ಅವನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಸುದ್ದಿನ ಎಲ್ಲೋ ಆಚೆ ಬರಬಾರ್ದು, ಅದನ್ನು ಅಲ್ಲೇ ಇದನ್ನು ಮುಚ್ಚಬೇಕು ಅಂಥೇಳಿ ಅಲ್ಲಿರೋ ಸ್ಥಳೀಯ ಮುಸ್ಲಿಂ ಮುಖಂಡರು, ಅಲ್ಲಿರೋ ಶಾಸಕರು ಎಲ್ಲರೂ ಸೇರಿ ಭಾಳ ಒತ್ತಡವನ್ನು ಫಕೀರಪ್ಪ ಅಂತ ಸೂಪರ್ಡೆಂಟ್. ಎಸ್ಐಆರ್ ವೇಳೆ ಅಧಿಕಾರಿ ಫಕೀರಪ್ಪ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಲ್ಲೆ ಮಾಡಿದ್ದಕ್ಕೆ ಕೇಸ್ ಆಗಿದೆ. ಪೂರ್ವ ವಿಭಾಗ ಡಿಸಿಪಿ ವಿಕ್ರಮ್ ಅಮಟೆ ಹೇಳಿಕೆ ಕೊಟ್ಟಿದ್ದಾರೆ. ಡಿಜೆಹಳ್ಳಿಯಲ್ಲಿ ಎಸ್ಐಆರ್ ಫಾರ್ಮ್ ವಿಚಾರಕ್ಕೆ ಗಲಾಟೆ ಆಗಿದೆ. ನಾವು ತನಿಖೆ ನಡೆಸ್ತಾ ಇದ್ದೇವೆ. ಸತ್ಯಾಸತ್ಯತೆ ತಿಳಿಬೇಕು. ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧವೂ ತನಿಖೆ ಆಗುತ್ತೆ ಅಂತ ಡಿಸಿಪಿ ಭರವಸೆಯನ್ನ ಕೊಟ್ಟಿದ್ದಾರೆ. ಈಸ್ಟ್ ಡಿವಿಷನ್ನ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಫಿರ್ಯಾದಾರ್ ಬಂದುಬಿಟ್ಟು ಶ್ರೀ ಫಕೀರಪ್ಪ ಅಂಥೇಳಿ, ಅವರು ಎಸ್ಐಆರ್ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ನಿನ್ನೆ ನಮಗೆ ಕಂಪ್ಲೇಂಟನ್ನು ನೀಡಿದ್ದಾರೆ.
ಅದ್ರ ಬೇಸಿಸ್ ಮೇಲೆ ನಮ್ಮಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಕ್ರೈಮ್ ನಂಬರ್ 337/26 ಅಂಡರ್ ಸೆಕ್ಷನ್ 121 ಸಬ್ಸೆಕ್ಷನ್ 1, 132 ಮತ್ತು 352 3 ಸಬ್ಸೆಕ್ಷನ್ 5 ಅಡಿಯಲ್ಲಿ ನಿನ್ನೆ ಮಧ್ಯಾಹ್ನ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಕೇಸ್ ರಿಜಿಸ್ಟರ್ ಮಾಡಿ ಇಮ್ಮಿಡಿಯೇಟಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿಗಳನ್ನು ಸಹಿತ DJ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಂಧಿಸಲಾಗಿದೆ. ವಿಚಾರ ಏನು ಅಂದರೆ, ಇವರು ಯಾರು ಸೂಪರ್ವೈಸರ್ ಇದ್ದಾರೆ, BLOಗಳ ಮೇಲೆ ಸೂಪರ್ವೈಸರು ನಾನು ಅಂತ ಹೇಳಿದ್ದಾರೆ. ಸೊ ಅವರು ಸೂಪರ್ವಿಷನ್ ಮಾಡಬೇಕಾದ್ರೆ DJ ಹಳ್ಳಿ ಒಂದು ಏರಿಯಾದಲ್ಲಿ ಸೂಪರ್ವಿಷನ್ ಮಾಡಬೇಕಾದ್ರೆ ಅಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.